ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಬೆಳಗಾವಿಯಿಂದಲೇ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಬೆಲೆ ಏರಿಕೆಯ ಬಿಸಿ, ಅದರಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯ ಬಿಸಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇರುವಂತದ್ದು ಜನಸಾಮಾನ್ಯರಿಗೆ? ಶ್ರೀಕಾಂತ್ ನೋಡಿ ನವೀನ್, ಕಳೆದ 10 ದಿನಗಳಲ್ಲಿ 3 ಬಾರಿ ಏನಂತಂದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವಂಥದ್ದು. ನಾನಿದೀಗ ಬೆಳಗಾವಿಯ ನಗರದಲ್ಲಿರ್ತಕ್ಕಂಥ ಸದಾಶಿವ ನಗರದಲ್ಲಿರ್ತಕ್ಕಂಥ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಇವತ್ತು ಪೆಟ್ರೋಲ್ಗೆ ಪ್ರತಿ ಲೀಟ್ರಿಗೆ 87 ಪೈಸೆ ಏರಿಕೆ ಆಗಿದೆ. ಇನ್ನು ಡೀಸೆಲ್ ಬೆಲೆ ಪ್ರತಿ ಲೀಟ್ರಿಗೆ 91 ಪೈಸೆ ಹೆಚ್ಚಳ ಆಗಿದೆ. ಕಳೆದ ನಿರಂತರವಾಗಿ ಏನಂತಂದರೆ 10 ದಿನಗಳಲ್ಲಿ 3 ಬಾರಿ ಬೆಲೆ ಏರಿಕೆಯಿಂದ ಸುಮಾರು 5 ರೂಪಾಯಿಯಷ್ಟು ಏನಂತಂದರೆ ಇದುವರೆಗೆ 10 ದಿನಗಳಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು. ಹೀಗಾಗಿ ವಾಹನ ಸವಾರರು ಶಾಕ್ಗೊಳಗಾಗಿದ್ದಾರೆ. ಯಾಕಂತಂದರೆ ನಿತ್ಯ ಏಕಾಏಕಿ ಕೇಂದ್ರ ಸರ್ಕಾರ ಏನಂತಂದರೆ ಬೆಲೆ ಏರಿಕೆ ಮಾಡಿದೆ. ನಿಧಾನವಾಗಿ ಕೇವಲ 10 ದಿನಗಳಲ್ಲಿ 3 ಬಾರಿ ಏನಂತಂದರೆ ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಪೆಟ್ರೋಲ್ ಡೀಸೆಲ್ ಏನು ಹಾಕಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅವರು ಏನಂತಂದರೆ ಭಾಳಷ್ಟು ಏನಂತಂದರೆ ಶಾಕ್ಗೊಳಗಾಗ್ತಾ ಇದ್ದಾರೆ. ಯಾಕಂತಂದರೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಸಹ ಏನಂತಂದರೆ ಒಂದು ಹೇಳಿಕೆಯನ್ನು ನೀಡಿದರು. ಇಲ್ಲಿ ನಮ್ಮ ಜೊತೆ ಕೆಲವರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅನ್ನೋರು ಈಗ ಮತ್ತಿವತ್ತು ಪೆಟ್ರೋಲ್ ಡೀಸೆಲ್ ಬೇರೆ ಏರಿಕೆ ಆಗಿದೆ, ಏನು ಹೇಳ್ತೀರಿ? ಏನು ಹೇಳೋದು, ಅದು ಅನಿವಾರ್ಯ ಅದ. ಬೇರೆ ದೇಶದಿಂದ ನಮ್ಮಲ್ಲಿ ಉತ್ಪನ್ನ ಆಗೋದಿಲ್ಲ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತಾರೆ ಅಂದ ಬೆಳಕ ಅಲ್ಲಿ ಹೆಚ್ಚಾದ ಕೂಡ ಇಲ್ಲಿ ಹೆಚ್ಚು ಮಾಡೋರನ್ನ ಯಾರಿದ್ರು ಮಾಡ್ತಾರೆ. ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವ ಸುಡವಾರ ಪಾಠಾರ್ ಇದ್ರು ಮಾಡೋರು. ಅವ್ರು ಅಲ್ಟಿಮೇಟ್ಲಿ ಕಸ್ಟಮರ್ಗೆ ಹಾಕೋರು. ಏನು ಒಪ್ಕೋತೀರಿ ತಾವು? ಒಪ್ಕೋಬೇಕಲ್ಲ, ಮತ್ತೆ ಇಲ್ಲ ಏನು ಮಾಡ್ತಾರೆ ಈಗ? ಯಾಕೆ ಅಡ್ಜಸ್ಟ್ ಆಗಿಬಿಟ್ಟು ಏನಂತಂದರೆ ಕೆಲ ಗ್ರಾಹಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಏನು ಕೆಲವು ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳನ್ನು ಮಾತಾಡಿಸ್ತೀನಿ. ಈಗ ಬೆಳಗ್ಗೆಯಿಂದ ಎಷ್ಟು ಗಂಟೆಯಿಂದ ಇದು ಏರಿಕೆ ಆಯಿತು ಅಂತ? ರಾತ್ರಿನೇ ಏರಿಕೆ ಆಗಿರ್ತದೆ. ಆದ್ರೆ ನಮಗೆ ಇದಾಗೋದಂದ್ರೆ ಮುಂಜಾನೆ 7 ಗಂಟೆಗೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಗ್ರಾಹಕರ? ಏನೇನು ಏನಾದರೂ ಗಲಾಟೆ ಗದ್ದಲ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಏನಿಲ್ಲ, ಕೆಲವೊಬ್ರು ಗುರುತಿದ್ದವ್ರಿಗೆ ಬೈತಾರು, ಕೆಲವೊಬ್ರು ಗುರುತಿಲ್ಲದವರು ಹಂಗೆ ಹಾಕೊಂಡು ಹೋಗ್ತಾರು. ಇಲ್ಲ ಎಷ್ಟು ಜಾಸ್ತಿ ಮಾಡಿರಿ, ಎಷ್ಟು ಜಾಸ್ತಿ ಐತೆ ಕೇಳ್ತಿರ್ತಾರೆ. ಕೆಲವೊಬ್ರು ಕೇಳೋದಿಲ್ಲ, ಹಂಗೆ ಹೋಗಿಬಿಡ್ತಾರೆ. ಬೆಳಗ್ಗೆಯಿಂದ ನಡೀತಾನೆ ಇದೆ. ಬೆಳಗ್ಗೆಯಿಂದ ನಡೀತಾ ಇದೆ. ನವೀನ್, ಬೆಳಗ್ಗೆಯಿಂದಲೂ ಕೆಲವು ಗ್ರಾಹಕರು ಏನಂತಂದರೆ ಬೈತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಗ್ರಾಹಕರು ಕೆಲವು ಮಂದಿ ಗಲಾಟೆಯನ್ನು ಮಾಡಿದಂಥ ಉದಾಹರಣೆಗಳು ಇರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಸಹ ಏನಂತಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯೇ ಅದರ ಬಿಸಿ ಏನಂತಂದರೆ ಗ್ರಾಹಕರಿಗೆ ತಟ್ಟಿರುವಂಥದ್ದು. ಬೆಳಗ್ಗೆಯಿಂದಲೇ ಗ್ರಾಹಕರು ಏನಂತಂದರೆ ಸರ್ಕಾರಗಳಿಗೆ ಹಿಡಿ ಚಾಪವನ್ನು ಹಾಕಿ ಏನಂತಂದರೆ ಪೆಟ್ರೋಲ್ ಡೀಸೆಲನ್ನು ಹಾಕಿಸ್ಕೊಂಡು ಹೋಗ್ತಕ್ಕಂಥ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ನವೀನ್.